ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ಸಿಂಪಲ್ಲಾಗಿ ಎಗ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ತೋರ್ಸಾಕತ್ತೀನಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬಂದತಿ. ನೀವು ಹಿಂಗೆ ಮಾಡಿರಿ, ಮಸ್ತ್ ಟೇಸ್ಟ್ ಇರೋ ಹಂಗೆ ಅಗದಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಭಾಳ ರುಚಿ ಅಂತ ಇರೋಂತಹ ಈ ಎಗ್ ಬಿರಿಯಾನಿ ನೀವು ಟೇಸ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡತ್ತೀನಿ. ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ಇಲ್ಲಿ ನಾನು ಮುಂಚೆ ಒಂದು ಕುಕ್ಕರ್ನ ತೊಗೊಂಡೇನಿ, ಅದನ್ನು ಬಿಸಿಗಿಡ ನೋಡಿರಿ. ಕುಕ್ಕರ್ ಬಿಸಿ ಆದಮೇಲೆ ಈ ಎಗ್ಗನ್ನ ಬಾಯ್ಲ್ ಮಾಡಿ ಇಟ್ಕೋಬೇಕು. ಮುಂಚೆನ ಎಗ್ ಬಾಯ್ಲ್ ಆದಮೇಲೆ ಮ್ಯಾಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ನೈಫ್ ತೊಗೊಂಡು ಹಿಂಗೆ ಜಾಸ್ತಿ ಪ್ರೆಸ್ ಮಾಡಲಿಲ್ಲಂಗೆ ಮೇಲೆನ ಹಿಂಗೆ ಒಂದು ಚೂರು ಚೂರು ಪ್ರೆಸ್ ಮಾಡಿ ಕಟ್ ಮಾಡ್ಕೊರಿ. ನಂತರ ಕುಕ್ಕರಿಗೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಈ ಎಗ್ ಏನೇ ನಾವು ಸಣ್ಣದಾಗಿ ಪ್ರೆಸ್ ಮಾಡ್ಕೊಂಡು ಕಟ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಂಗೆ ಖಾರ ಒಂಚೂರು ಅರಿಶಿಣ ಪುಡಿ ಹಾಕಿಬಿಟ್ಟು ಸಣ್ಣ ಊರಿನ್ಯಾಗ ಇದನ್ನು ಚಂದಾಗ ಫ್ರೈ ಮಾಡ್ಬೇಕು ನೋಡಿರಿ. ಯಾಕಂದರೆ ಎಗ್ ಸಪ್ಪು ಇರ್ತೈತಲ್ಲ, ಈ ಉಪ್ಪು ಖಾರ ಅದ್ರೊಳಗೆಲ್ಲ ಸೇರ್ಕೊಂಡು ತಿನ್ಬೇಕಾರೆ ಭಾಳ ಟೇಸ್ಟ್ ಕೊಡ್ತತಿ. ಹಾಗಾಗಿ ಈ ರೀತಿ ಮಾಡ್ಬೇಕು ನೋಡಿರಿ. ನಾವೇನು ಎಣ್ಣೆಗೆ ಈ ಸ್ಪೈಸಸ್ ಅಂದರೆ ಬೇಸಿಕ್ ಮಸಾಲೆ ಏನೈತಲ್ಲ, ಏಲಕ್ಕಿ, ಲವಂಗ, ಚಕ್ಕೆ, ಹಂಗೆ ಅನಾನಸ್ ಹೂವು ಇವನ್ನೆಲ್ಲ ಹಾಕಿಬಿಟ್ಟು ಚಂದಾಗ ಫ್ರೈ ಮಾಡ್ಕೊರಿ. ಫ್ರೈ ಆದಮೇಲೆ ಉದ್ದುದ್ದಕ್ಕೆ ಹೆಚ್ಚಿರೋಂಥ 2 ಉಳ್ಳಾಗಡ್ಡಿ ಹಂಗೆ ಒಂದು 3 ಹಸಿರು ಮೆಣ್ಸಿಕಾಯಿ ಹಾಕ್ಕೊಳಕತ್ತೆ ನೋಡಿರಿ. ಇವನ್ನ ಹಾಕ್ಕೊಂಡು ಚಂದಾಗ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಎಣ್ಣೆಯಾಗ ಚಂದಾಗ ಫ್ರೈ ಆದಮೇಲೆ ನಂತರ ಇದಕ್ಕೆ ನಾವೇನು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತೇವಲ್ಲ, ಇದಕ್ಕೆ ಪೌಡ್ರ್ ಆ್ಯಡ್ ಮಾಡೋಣ. ಇದು ಕೊತ್ತಂಬರಿ ಕಾಳು ಪುಡಿ ಅಂದ್ರೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು ಹಾಕಕತ್ತೇನೆ ರೀ. ಹಂಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಬೇಕು, 1 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕಬೇಕು. ಇದು ಎಗ್ ಬಿರಿಯಾನಿ ಅಲ್ಲ, ಅದಕ್ಕೆ ಬಿರಿಯಾನಿ ಮಸಾಲನ ಆ್ಯಡ್ ಮಾಡಲೇಬೇಕು. ಭಾಳ ಮಸ್ತ್ ಟೇಸ್ಟ್ ಬರ್ತೈತಿ. ಹಂಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡು ಚಂದಾಗ ಫ್ರೈ ಮಾಡ್ಕೋಬೇಕು ನೋಡಿರಿ. ಇಷ್ಟ ರೀ, ಅಗದಿ ಸಿಂಪಲ್ ಐತಿ. ಇಷ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾವೇನು ಮುಂಚೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಅಕ್ಕಿನ ತೊಳೆದಿಟ್ಕೋಬೇಕು. ನಾನಿಲ್ಲಿ 1 ಗ್ಲಾಸ್ ಅಷ್ಟು ಅಕ್ಕಿನ ಮುಂಚೆನ ತೊಳೆದು ನೆನೆಸಿಟ್ಟಿದ್ದೆ ನೋಡಿರಿ. ಆ ನೆನೆಸಿಟ್ಟಿಂದ ಈ ಅಕ್ಕಿನ ಇದಕ್ಕೊಂದು ಸರಿ ಹಾಕ್ಯಂಡು ಮಸಾಲೆ ಎಲ್ಲ ಚಂದಾಗ ಇದಕ್ಕೆ ಹತ್ಕೊಳ್ಳಿ ಅಂದು ಚಂದಾಗ ಕೈಯಾಡ್ತಾನೆ ನೋಡಿರಿ. ಹಿಂಗೆ ಹತ್ಕೊಂಡ್ರೆ ಅನ್ನ ಉದುರಾಗಿ ಮಸ್ತ್ ಬರ್ತತಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕಕತ್ತೇನೆ ರೀ. ಹಂಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಯಂಡು ಮತ್ತೊಂದು ಸರಿ ಚಂದಾಗ ಕೈಯಾಡ್ಕೋಬೇಕು ನೋಡಿರಿ. ಹಿಂಗೆ ಕೈಯಾಡ್ಕೊಂಡಿಂದ ನಾವೇನು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಎಗ್, ಆ ಎಗ್ಗನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಒಂದು 3 ವಿಜಲ್ ಹಾಕಿಸ್ಬಿಟ್ರೆ ಈ ಸಿಂಪಲ್ ಒಂದು 5-10 ನಿಮಿಷದೊಳಗೆ ರೆಡಿಯಾಗಂಥ ಎಗ್ ಬಿರಿಯಾನಿ ಮಸ್ತ್ ರೆಡಿ ಆಗೈತೆ ನೋಡಿರಿ. ಇಲ್ಲಿ ಎಷ್ಟು ಚಲೋ ಬಂದತಿ, ಎಷ್ಟು ಉದುರಾಗೈತಿ, ನೋಡಾಕೂ ಎಷ್ಟು ಮಸ್ತ್ ಕಾಣಾಕತ್ತತಿ ಅಲ್ಲ. ನೋಡಿದ ತಕ್ಷಣ ತಿನ್ಬೇಕಂತ ಅನ್ಸಾಕತ್ತಲ್ರಿ ನಿಮಗೆ. ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಹಿಂಗೆ 1 ಸ್ಪೂನ್ ತೊಗೊಂಡು ಚಂದಾಗ ಮ್ಯಾಲಿಂದ ಕೆಳಗೆ ಹಿಂಗೆ ಕೈ ಆಡ್ಬಿಡ್ರಿ. ಯಾಕಂದರೆ ಮಸಾಲೆ ಸ್ವಲ್ಪ ಕೆಳಗೆ ಹೋಗಿ ಹಿಂಗೆ ಮ್ಯಾಲೂ ಬಂದಿರ್ತೈತಿ. ಒಂಚೂರು ನೆಟ್ಟಗೆ ಮಿಕ್ಸ್ಗೆ ಆಗಲಿ ಅಂಥೇಳಿ ಹಿಂಗೆ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಇದಕ್ಕೆ ಜೊತೆಗೆ ರಾಯ್ತಾನೂ ಇದ್ರೆ ಮಸ್ತ್ ಇರ್ತೈತಿ. ನಿಮಗೆ ತೋರಿಸಿಲ್ಲ, ಆಮೇಲೆ ಹಾಕ್ಕೊಂಡು ನಾನು ತಿಂದೀನಿ, ಭಾಳ ಚಲೋ ಬಂದತಿ. ಮಸ್ತ್ ಇದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ.